ಶ್ರೀರಾಮ ಮತ್ತು ಶ್ರೀಕೃಷ್ಣನಿಗೆ ಅವಮಾನ ಮಾಡಿದ ಯುವಕರನ್ನ ಬಂಧಿಸುವಂತೆ ವಿಎಚ್ಪಿಯಿಂದ ಪ್ರತಿಭಟನೆ. ಹೀಗೆ ಠಾಣೆಯ ಮುಂದೆ ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕಿಡಿಗೇಡಿ ಯುವಕರನ್ನ ಬಂಧಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಗಲಾಟೆ ತಾರಕಕ್ಕೆ ಏರುವ ಮೊದಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಂದಹಾಗೆ ಈ ರೀತಿ ಸ್ಟೇಷನ್ ಮುಂದೆ ಜಮಾವಣೆಗೊಂಡ ಕಾರ್ಯಕರ್ತರು ಹೋರಾಟ ಮಾಡ್ತಿರೋದು ಶ್ರೀರಾಮ ಮತ್ತು ಕೃಷ್ಣನ ಸಲುವಾಗಿ ಕಣ್ರಿ. भगवान कृष्ण क्या बात है? भगवान किसको कहना यार, किसी को दे सकता है उसे भगवान कहना। ये उनके झगड़े औरत के लिए तो हम किसके मानेंगे? जो कृष्णा भगवान है, लेकिन ये हमारे माँ बहन जब नहाते समय उसे कपड़े लेकर पेड़ के ऊपर जाकर अपनी नजर से देखता है, उसे कोई भगवान कहता है क्या? क्या बात है? ಈ ರೀತಿ ಗಲಾಟೆಗೆ ಕಾರಣವಾಗಿರುವುದು ಬಾಲ್ಕಿ. ಇಲ್ಲಿನ ಕೆಲ ಕಿಡಿಗೇಡಿಗಳು ಶ್ರೀಕೃಷ್ಣ ಮತ್ತು ಶ್ರೀರಾಮನ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ್ರು. ಮರ್ಯಾದಾ ಪುರುಷೋತ್ತಮ ರಾಮ ಮತ್ತು ಮಹಾಭಾರತದ ಶ್ರೀಕೃಷ್ಣನಿಗೆ ಅವಮಾನ ಮಾಡಿರುವ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಈ ವಿಡಿಯೋ ಮಾಡಿದ ಗ್ಯಾಂಗ್ ಅನ್ನ ಬಂಧಿಸುವಂತೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಇಳಿದುಕೊಂಡಿದ್ದಾರೆ. ಈ ರೀತಿ ಗಲಾಟೆಗೆ ಕಾರಣವಾಗಿರುವುದು ಬಾಲ್ಕಿ. ಇಲ್ಲಿನ ಕೆಲ ಕಿಡಿಗೇಡಿಗಳು ಶ್ರೀಕೃಷ್ಣ ಮತ್ತು ಶ್ರೀರಾಮನ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ್ರು. ಮರ್ಯಾದಾ ಪುರುಷೋತ್ತಮ ರಾಮ ಮತ್ತು ಮಹಾಭಾರತದ ಶ್ರೀಕೃಷ್ಣನಿಗೆ ಅವಮಾನ ಮಾಡಿರುವ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಈ ವಿಡಿಯೋ ಮಾಡಿದ ಗ್ಯಾಂಗ್ ಅನ್ನ ಬಂಧಿಸುವಂತೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಗೆ ಇಳಿದುಕೊಂಡಿದ್ದಾರೆ. ಪ್ರಭು ಶ್ರೀರಾಮ ಡ್ಯಾಶ್ ಮತ್ತು ಕೃಷ್ಣ ಹೆಣ್ಣುಬಾಕ ಹಾಗೂ ಮಹಾತ್ಮ ಗಾಂಧಿ ದಲಿತ ವಿರೋಧಿಯಾಗಿದ್ದ ಎಂಬ ವಿಡಿಯೋ ಮಾಡಿದ್ದಾರೆ. तो अगर असली रामायण अगर पढ़ना चाहते हो तो पेरियार रामास्वामी का रामायण पढ़ो। राम का असली तब मालूम होगा कि राम कितना छिनाल था। राम कितना रंडी भद्दर था मालूम होगा। लाइव है ना? चलेगा चलेगा चलेगा, एक दो केस हो जाएगा बस। ಇದು ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಯುವಕರ ತಂಡವನ್ನ ಕೂಡಲೇ ಬಂಧಿಸುವಂತೆ ಎಸ್ಪಿಗೆ ವಿಎಚ್ಪಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಬಾಲ್ಕಿ ತಾಲೂಕಿನ ಅಟರ್ಗಾ ಗ್ರಾಮದ ಕಾಳಿದಾಸ್ ಸೂರ್ಯವಂಶಿ ಹಾಗೂ ರಾಹುಲ್ ಖಂಡಾರೆ ಯುವಕರ ತಂಡ ಇಂಥ ದುಷ್ಕೃತ್ಯ ಎಸೆದಿದೆ. ಇವರನ್ನ ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಲಾಯಿತು. ಈ ವೇಳೆ ಶಿವ ಲೋಖಂಡೆ, ಸಚಿನ್ ಜಾಧವ್ ಸೇರಿದಂತೆ ಹಲವು ಮುಖಂಡರಿಂದ ಪ್ರತಿಭಟನೆ ಮಾಡಲಾಯಿತು. ಬಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಶೆಟ್ಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಬೆಗ್ ಟಿವಿ ಕರ್ನಾಟಕ, ಬೀದರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.